ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ನಾನು ಸ್ವಲ್ಪ ಚೂಡಿದಾರ್ ಟಾಪ್ ಹೊಲಿಯೋಣ ಅಂತ ಹೊಲಿತಾ ಇದ್ದೆ. ಸ್ವಲ್ಪ ಡ್ರೆಸ್ ಪೀಸ್ ಇತ್ತು, ಅದನ್ನು ತಗೊಂಡು ಒಂದು ಟಾಪ್ ಹೊಲಿಯೋಣ ಅಂತ ಹೊಲಿತಾ ಇದ್ದೆ. ತುಂಬ ಡಿಸೈನ್ ತುಂಬ ಚೆನ್ನಾಗಿದೆ, ಮತ್ತು ಇದು ವಿ ಶೇಪಲ್ಲೂ ಹಾಕಿರೋಂತಹ ಡಿಸೈನು. ಅದಕ್ಕೆ ದಾರ ಹೆಂಗೆ ಹಾಕೋದು ಮತ್ತು ಹಿಂದ್ಗಡೆ ಕುಚ್ಚು ಕಟ್ತಾರಲ್ಲ ಅದನ್ನು ಹೆಂಗೆ ಹಾಕೋದು, ಅಂದರೆ ದಾರ ಹಾಕ್ಬಿಟ್ಟು ಅದ್ರ ಕೆಳಗಡೆ ಹಾಕ್ತಾರಲ್ಲ ಅದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಆ ಟಾಪೆಲ್ಲ ರೆಡಿ ಮಾಡಿಟ್ಟಿದ್ದೆ. ಬೆಳಗ್ಗೆನೇ ಎದ್ದು ಬೇಗ ಎದ್ದು ನಾಷ್ಟ ಎಲ್ಲ ಮಾಡಿ ಹುಡುಗರಿಗೆಲ್ಲ ತಿನ್ನಿಸಿ, ಹುಡುಗರು ಮಲಿಕೊಂಡಿದ್ರಲ್ಲ ಆ ಟೈಮಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಆದ್ರೂ ಬೇಗ ಎದ್ದೇ ಬಿಟ್ಟರು ನನ್ನ ಮಕ್ಕಳು. ಹಿಂದೆನೇ ನಿಂತ್ಕೊಂಡು ಆಟ ಆಡ್ತಾಯಿದ್ರು. ಹಂಗೆ ನೋಡ್ಕೊತ ನಾನು ಅದನ್ನು ಹೊಲ್ದು ಮುಗಿಸ್ಬಿಡೋಣ, ಇನ್ನು ಬೇಕಾಗುತ್ತೆ ಟಾಪ್ಸ್ ಎಲ್ಲ ಅಂತ ಹೊಲಿತಾ ಇದ್ದೆ. ನೋಡಿ, ಫಸ್ಟಿಗೆ ಈ ದಾರ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ನೀಟಾಗಿ 1 ಸೆಂಟಿಮೀಟರ್ ತಗೊಂಡು ಅದನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ಇದನ್ನು ದಾರನ ಫಸ್ಟು ಬಟ್ಟೆನ ಕಟ್ ಮಾಡ್ಕೋಬೇಕು, ದಾರ ಅಲ್ಲ ಸಾರಿ. ಫಸ್ಟು ಬಟ್ಟೆ 1 ಸೆಂಟಿಮೀಟರ್ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೊಬೇಕು ದಾರನ. ಅದಾದಮೇಲೆ ನೀಟಾಗಿ ಡಬಲ್ ಸ್ಟಿಚ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಬಿಟ್ಟು 2 ಫೋಲ್ಡ್ ಮಾಡಿಬಿಟ್ಟು ಅದನ್ನು ಡಬಲ್ ಸ್ಟಿಚ್ ಮಾಡ್ಕೊಬೇಕು. ಏಕೆಂದರೆ ಸಿಂಗಲ್ ಸ್ಟಿಚ್ ಮಾಡಿಕೊಂಡ್ರೆ ಎಷ್ಟೊಂದು ಸತಿ ನಾನು ಸಿಂಗಲ್ ಸ್ಟಿಚ್ ಮಾಡಿದಾಗ ಅದು ಎಳಿಬೇಕಾದ್ರೆ ಬಿಟ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು ಡಬಲ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ, ತೋರಿಸ್ತೀನಿ. ಡಬಲ್ ಸ್ಟಿಚ್ ಮಾಡಿಕೊಂಡು ಅದಾದಮೇಲೆ ಸೈಡ್ಸ್ ಎಕ್ಸ್ಟ್ರಾ ಇರುತ್ತಲ್ಲ ಅದು ಕೂಡ ಒಂದೊಂದು ಸತಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಕಟ್ ಮಾಡಿ ಅದನ್ನು ಕೂಡ ಕಟ್ ಮಾಡಿ ಎಕ್ಸ್ಟ್ರಾನೆಲ್ಲ ಆಮೇಲೆ ಆ ಕಡ್ಡಿ ಇದೆಯಲ್ಲ ಅಲ್ಲಿ ಮಿಷಿನ್ ಹತ್ರ ಇಟ್ಟಿದ್ದೀನಲ್ಲ ಆ ಕಡ್ಡಿಯಿಂದ ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಈ ಕಡ್ಡಿನ ತೊಗೊಳ್ಳಿ, ಆವಾಗ ಥ್ರೆಡನ್ನು ಟರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಮಾಡ್ಕೊಬೋದು. ನಾನು ನೋಡಿ ಇಷ್ಟದು ಸಣ್ಣ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಅಗಲ ಬೇಕಿದ್ದರೂ ಇನ್ನೂ ತೀರ ಸಣ್ಣ ಬೇಕಿದ್ದರೂ ಮಾಡ್ಕೊಬೋದು. ನನಗೆ ಸಾಕು ಅಂತ ಇಷ್ಟು ಮಾಡ್ಕೊಂಡಿದ್ದೀನಿ. ನೋಡಿ, ಇದರಲ್ಲೇ 2 ಆಗುತ್ತೆ. ನಾನು ಒಂದೇ ಸತಿ ಮಾಡ್ಕೊಂಡಿದ್ದೆ. ನೋಡಿ, ಇದೇ ಕಡ್ಡಿ ಅದು. ತುಂಬ ಚೆನ್ನಾಗಿದೆ ಮತ್ತು ಬೇಗನೂ ಎಳಿಬೋದು. ಕೆಲವೊಬ್ಬರು ಸೂಜಿ ದಾರದಲ್ಲೆಲ್ಲ ಎಳಿತಾರೆ ಮತ್ತು ಇನ್ನು ಬೇರೆ ಬೇರೆದ್ರಲ್ಲೆಲ್ಲ ಎಳಿತಾರೆ. ನಾನು ಇದರಲ್ಲೇ ಎಳೆದು ತೋರಿಸ್ತಾ ಇದ್ದೀನಿ. ಇವಾಗ ಕೆಳಗಡೆ ಕುಚ್ಚು ಮಾಡೋದಕ್ಕೆ ಏನು ಬೇಕು, ಸ್ವಲ್ಪ ಅಂದರೆ ಅಗಲಕ್ಕೆ ಇರೋ ಬಟ್ಟೆ ತೊಗೊಳ್ಬೇಕು. ಇನ್ನೂ ಎಷ್ಟು ಬೇಕಿದ್ರೂ ನೀವು ತೊಗೊಬೋದು ಎಕ್ಸ್ಟ್ರಾ ಬಟ್ಟೆನ. ನಾನು ಚಿಕ್ಕದಕ್ಕೆ ಮಾಡೋಣ, ಡ್ರೆಸ್ಸಿಗೆ ಚಿಕ್ಕಗಿದ್ರೇ ಚೆನ್ನಾಗಿರುತ್ತೆ, ಬ್ಲೌಸಿಗಾದರೆ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಷ್ಟಗಲ ಬಟ್ಟೆನ ತೊಗೊಂಡಿದ್ದೀನಿ. ಅದೇ ಬಟ್ಟೆನೇ ತೊಗೋಬೇಕು. ಅದಾದಮೇಲೆ ನೀವು ಬೇಕಿದ್ದರೆ ಈ ಕಲರ್ ಪ್ಯಾಂಟು ಪಿಂಕ್ ಕಲರ್ ಬಂದೈತೆ, ಪಿಂಕ್ ಕಲರ್ ಬೇಕಿದ್ರೂ ನೀವು ತೊಗೊಬೋದು. ಆದರೆ ನಾನು ಇದೇ ಬಟ್ಟೆ ಇತ್ತಲ್ಲ ವೇಸ್ಟ್ ಯಾಕೆ ಮಾಡೋದು ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ನಾನು ಪ್ಯಾಂಟ್ ಹೊಲಿಬೇಕಾದ್ರೆ ಆ ಪ್ಯಾಂಟಿನ ವೀಡಿಯೋ ಹಾಕ್ತೀನಿ. ಇವಾಗ ಟಾಪ್ ಹೊಲಿತಿದ್ನಲ್ಲ ಅದ್ರದ್ದು ದಾರ ಹಾಕೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ನನಗೂ ಫಸ್ಟು ಸ್ಟಾರ್ಟಿಂಗ್ ದಾರ ಹಾಕೋದಕ್ಕೆಲ್ಲ ಬರ್ತಿರಲಿಲ್ಲ ಮತ್ತು ಕುಚ್ಚು ಮಾಡೋದಕ್ಕೆ ಬರ್ತಿರಲಿಲ್ಲ. ಇವಾಗ ನನಗೆ ಅಭ್ಯಾಸ ಆಗೈತೆ, ಅದಕ್ಕೆ ಚೆನ್ನಾಗೇ ಮಾಡ್ತೀನಿ. ನೋಡಿ, ಈ ಥರ ರೌಂಡಕ್ಕೆ ಹೊಲ್ಕೋಬೇಕು. ಇದನ್ನು 2 ಪೀಸ್ ತೊಗೊಂಡು ಕಟ್ ಮಾಡಬಾರ್ದು, ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ಥರ ರೌಂಡಕ್ಕೆ ತಿರುಗಿಸ್ಬೇಕು. ನೋಡಿ, ಈ ಥರ ನಾನು ಹೆಂಗೆ ತಿರುಗಿಸಿದ್ದೀನಲ್ಲ ಆ ಥರ ರೌಂಡ್ ಬರಬೇಕು. ನೋಡಿ, ಈ ಥರ ನೀಟಾಗಿ ತಿರುಗಿಸ್ಬೇಕು. ರೌಂಡ್ ಮಾಡಿಕೊಂಡು ಮಿಷಿನ್ನ ಕೈ ತಿರುಗಿಸ್ಕೊತಾ ಹೋಗ್ತಾಯಿದ್ದೆ, ಅದೇ ರೌಂಡ್ ಆಗುತ್ತೆ. ನೋಡಿ, ಇವಾಗ 2 ಆಯಿತು ಹೊಲ್ದೇ ಇದ್ದು. ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು. ಬೇಕಿದ್ರೆ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಸೈಡಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸೈಡ್ಸಲ್ಲಿ ಏನು ಕಟ್ ಮಾಡಿಲ್ಲ, ಯಾಕೆಂದರೆ ಚಿಕ್ಕದಾಗಿ ಬಟ್ಟೆ ತೊಗೊಂಡಿದ್ನಲ್ಲ ಅದಕ್ಕೆ. ನೀವು ಇನ್ನೂ ದೊಡ್ಡದಾಗಿ ತೊಗೊಂಡ್ರೆ ದೊಡ್ಡದಾಗಿ ಬರುತ್ತೆ, ಚಿಕ್ಕ ತೊಗೊಂಡ್ರೆ ಇನ್ನೂ ಚಿಕ್ಕ ಬರುತ್ತೆ. ನಾನು ಮೀಡಿಯಮ್ ಸೈಜಿಗೆ ತೊಗೊಂಡಿದ್ದೀನಿ. ನೋಡಿ, ಈ ಥರ ನೋಡಿ ಹಿಂಗೆ ಮಾಡ್ಕೋಬೇಕು. ಸೇಮ್ ನೋಡಿದ್ರೆ ರೌಂಡ್ ಕಾಣಿಸ್ಬೇಕು, ಆ ಸೈಡಿಂದ ನೋಡಿದ್ರೆ ಆ ಥರ ನಾವು ಬಟ್ಟೆನ ತೊಗೊಬೇಕಾಗುತ್ತೆ. ಟರ್ನ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ, ಟೋಪಿ ಥರ. ನೋಡಿ, ಈ ಥರ. ಆಮೇಲೆ ಹೆಂಗೆ ಹಾಕೋದು, ಇದನ್ನು ರೌಂಡ್ ಥರ ಬರೋ ಥರ ಮತ್ತು ಹಿಂಗೆ ಒಂಥರ ಶೇಪಾಗಿ ಬರೋ ಥರ ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಒಟ್ಟಿನಲ್ಲಿ ನಾವು ಯಾವ ರೀತಿ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ಬೇಕು. ಆ ಥರ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ಮತ್ತು ಎಕ್ಸ್ಟ್ರಾ ಎಲ್ಲ ಇದ್ದರೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಥ್ರೆಡ್ಸ್ ಎಲ್ಲ ಇರುತ್ತಲ್ಲ ನಾವು ಹೊಲ್ದಿರೋದು ಅದನ್ನು ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದನ್ನು ಕೆಳಗಡೆ ಸಮ ಇಲ್ಲ ಅಂದರೆ ಆ ಥ್ರೆಡ್ಡಿಂದು ಅದನ್ನು ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ನಾವು ಸ್ಟಿಚ್ ಮಾಡಬೇಕು.
ನೋಡಿ ಇವಾಗ ಸ್ಟಿಚ್ ಮಾಡಿ ತೋರಿಸ್ತೀನಿ. ನಾವು ಸ್ಟ್ರೈಟಾಗಿ ಸ್ಟಿಚ್ ಮಾಡಬಾರ್ದು ಇದನ್ನು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಕ್ರಾಸಾಗಿ ಸ್ಟಿಚ್ ಮಾಡಬೇಕು. ಯಾಕೆಂದರೆ ಸ್ಟ್ರೈಟಾಗಿ ಸ್ಟಿಚ್ ಮಾಡಿದ್ರೆ ಅದೇನಾಗ್ಬಿಡುತ್ತೆ ಅಂದರೆ ಸ್ಟ್ರೈಟ್ ಮಾಡಿಬಿಟ್ರೆ ಅದು ಶೇಪ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈ ಕೋನ್ ಥರ ಬರಬೇಕು ಅಂದರೆ ನಾವು ಇವಾಗ ಕ್ರಾಸಾಗಿ ಸ್ಟಿಚ್ ಮಾಡಬೇಕು. ಸ್ಟ್ರೈಟಾಗಿ ಸ್ಟಿಚ್ ಮಾಡಿದ್ರೆ ನಮಗೆ ಕೋನ್ ಶೇಪಲ್ಲಿ ಬರಲ್ಲ, ಏನು ಒಂದು ಕಡೆ ಉದ್ದ ಒಂದು ಕಡೆ ತೊಂಡ ಬರುತ್ತೆ ನೋಡಿ. ಇವಾಗ ಸ್ಟಿಚ್ ಮಾಡಿದ್ದಾದಮೇಲೆ ಟರ್ನ್ ಮಾಡಿ